ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ರೀಸೆಂಟಾಗಿ ನಾನು ಮೀಶೋಯಿಂದ ರೀಚಾರ್ಜಬಲ್ ಮಿನಿ ಬ್ಯಾಗ್ ಸೀಲನ್ನು ಪರ್ಚೇಸ್ ಮಾಡಿದೆ. ಅಂದರೆ ಮಿನಿ ಸೀಲಿಂಗ್ ಮೆಷಿನ್ನ ಪರ್ಚೇಸ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸಪ್ರೇಟಾಗಿ ಈ ರೀತಿ ಒಂದು ವಯರ್ ಕೂಡ ಕೊಡ್ತಾರೆ, ಅಂದರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸೊ ಸಿಕ್ಕಾಪಟ್ಟೆ ಇದು ಯೂಸ್ ಆಗುತ್ತೆ ಕಿಚನ್ಗೆ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ಈಗ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಚಾರ್ಜ್ ಡೌನ್ ಆದಾಗ ಮತ್ತೆ ಚಾರ್ಜ್ ಮಾಡಿಕೊಂಡು ಅಂದರೆ ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡೋವಂಥದ್ದು ತುಂಬಾ ವರ್ತ್ ಇದೆ. ಪ್ರೈಸಿಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ಸೊ ಮನೇಲಿ ನಾವು ಲೈಕ್ ಮ್ಯಾಗಿ ಪ್ಯಾಕೆಟ್ಗಳೆಲ್ಲ ತಂದಿರ್ತೀವಿ, ಆರ್ ಬಿರಿಯಾನಿ ಪೌಡರ್, ಈ ರೀತಿ ಮಸಾಲೆ ಪೌಡರ್ ಆಗಿರ್ಬೋದು, ಅಥವಾ ಸ್ನ್ಯಾಕ್ಸ್ ಐಟಮ್ಸ್ಗಳಾಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು. ಸೊ ಹೀಗೆ ಯಾವುದೋ ಒಂದು ಸ್ವಲ್ಪ ನಾವು ಯೂಸ್ ಮಾಡಿಬಿಟ್ಟು ಹಾಗೆಯೇ ಕವರಲ್ಲಿ ರಬ್ಬರ್ ಹಾಕಿ ಎಲ್ಲ ಇಡ್ತಿದ್ವಿ ಅಲ್ವಾ. ಬಟ್ ಆ ಒಂದು ಏನು ಆ ಥರ ಮೆಥಡ್ ನಾವು ಫಾಲೋ ಮಾಡ್ತಿದ್ವಿ ಅದನ್ನು ಇವತ್ತೇ ಸ್ಟಾಪ್ ಮಾಡ್ಬೋದು. ಸೊ ಈ ರೀತಿ ಒಂದು ಮಿನಿ ಸೀಲಿಂಗ್ ಮೆಷಿನ್ ಮನೇಲಿ ಇತ್ತು ಅಂತ ಹೇಳಿದಾಗ, ಈಗ ಈ ಥರ ಚಿಕನ್ ಪೌಡರ್ ಆಗಿರ್ಬೋದು ಅಥವಾ ಬೇರೆ ಏನೋ ಮಸಾಲ ಪೌಡರ್ ಎಲ್ಲ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಹಾಗೆಯೇ ಅದನ್ನು ಎತ್ತಿಡೋದಕ್ಕಿಂತ ಈ ರೀತಿ ನಾವು ನೀಟಾಗಿ ಪ್ರೆಸ್ ಮಾಡೋದಷ್ಟೇ, ಬಟನ್ ಕೊಟ್ಟಿದ್ದಾರಲ್ಲ, ಸೊ ಪ್ರೆಸ್ ಮಾಡಿ ಸೀಲ್ ಮಾಡಿಬಿಡುತ್ತೆ ಅಷ್ಟೇ. ಸೊ ಫುಲ್ಲು ನಿಮಗೆ ಏನು ನಾವು ಒರಿಜಿನಲ್ ತೊಗೊಬಂದಾಗ ಸೀಲ್ ಆಗಿರುತ್ತಲ್ವ, ಸೇಮ್ ಅದೇ ರೀತಿಯಿಂದಲೇ ಬರುತ್ತೆ. ಮತ್ತು ಏನು ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕಟ್ಟರ್ ಕೂಡ ಇದೆ. ಸೊ ಕಟ್ ಮಾಡಿಕೊಂಡ್ರೆ ಮುಗೀತು, ಮತ್ತು ಓಪನ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. 2 in 1 ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಸೀಲ್ ಕೂಡ ಮಾಡ್ಬೋದು ಮತ್ತು ಕಟ್ಟರ್ ಆಗು ಕೂಡ ಇದು, ಅಂದರೆ ಸೀಲರ್ ಆ್ಯಂಡ್ ಕಟ್ಟರ್ ಆಗು ಕೂಡ ಇದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ನನಗಂತೂ ಹೇಗೆ ಬರುತ್ತೆ ಏನೋ, ಬಿಕಾಸ್ ತುಂಬ ಕಡಿಮೆ ಪ್ರೈಸ್ ಅಲ್ವಾ. ಹೊರಗಡೆ ಎಲ್ಲ ಪ್ರೈಸ್ ಎಲ್ಲ ಕೇಳಿದಾಗ 500 ಆ ರೇಂಜಲ್ಲೆಲ್ಲ ಹೇಳೋರು. ಬಟ್ ಮೀಶೋದಲ್ಲಿ ಜಸ್ಟ್ 144 ರೂಪಾಯಿ ಇತ್ತು. ಚೆನ್ನಾಗಿ ಬರುತ್ತೋ ಅಥವಾ ವರ್ಕ್ ಆಗುತ್ತೋ ಅಥವಾ ಇದೇನು ಫೇಕೋ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ತುಂಬಾ ಯೂಸ್ ಆಗುತ್ತೆ, ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಈ ಮಿನಿ ಸೀಲಿಂಗ್ ಮೆಷಿನ್ ಇದೆ ಅಲ್ವಾ, ಸೊ ಇದು ಬಂದು ಸ್ಟ್ರಾಂಗ್ ಹೀಟಿಂಗ್ ಕ್ಲಿಪ್ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ನೋಡ್ತಿರ್ಬೋದು. ಮತ್ತು ಶಾರ್ಪ್ ಕಟರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ತುಂಬ ಶಾರ್ಪ್ ಇದೆ, ಇದು ಬೇಗನೆ ಕಟ್ ಆಗುತ್ತೆ. ಮತ್ತು ನಾವು ರೀಚಾರ್ಜ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಇದನ್ನು ನಾವು ವಾಲ್ಗೂ ಹಾಕಿ ರೀಚಾರ್ಜ್ ಮಾಡ್ಕೋಬೋದು, ಅಥವಾ ಪವರ್ ಬ್ಯಾಂಕ್ ಆಗಿರ್ಬೋದು, PC ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಅಂದರೆ ಎಲ್ಲ ಕಡೆ ಕೂಡ ನಾವು ಚಾರ್ಜ್ ಮಾಡ್ಕೋಬೋದು. 400 mAh ಅದು ಕೆಪಾಸಿಟಿ ಬರುತ್ತೆ ಇದ್ರದ್ದು ಬ್ಯಾಟ್ರಿ ಬಂದುಬಿಟ್ಟು. ಫುಡ್, ಸ್ನ್ಯಾಕ್ಸ್, ಚಿಪ್ಸ್ ಆಗಿರ್ಬೋದು, ಅಥವಾ ಬ್ಯಾಗ್ ಏನಾದ್ರು ನಾವು ಸೀಲ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನೀವೇನಾದ್ರು ಮಿನಿ ಬಿಸ್ನೆಸ್ ಏನಾದ್ರು ಮಾಡ್ತೀರಾ, ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿದಾಗ, ಸೊ ಸೀಲಿಂಗ್ ಮೆಷಿನ್ ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ಮಿನಿ ಸೀಲಿಂಗ್ ಮೆಷಿನ್ನ ತಗೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ. ಆನ್ ಆ್ಯಂಡ್ ಆಫ್ ಬಟನ್, ಸ್ವಿಚ್ ಒಂದು ಬಟನ್ ಕೂಡ ಇದೆ. ನೀವು ಯೂಸ್ ಮಾಡಬೇಕಾದ್ರೆ ಆನ್ ಮಾಡ್ಕೋಬೇಕು ಅಷ್ಟೇ. ಆನ್ ಮಾಡಿಕೊಂಡು ಜಸ್ಟ್ ಮಧ್ಯ ಬಟನ್ ಇದೆ ಅಲ್ವಾ, ಸೊ ಅದರಿಂದ ಸೀಲ್ ಮಾಡಿದ್ರೆ ಆಯಿತು ಅಷ್ಟೇ. ಮತ್ತು ಆಫ್ ಮಾಡ್ಕೋಬೋದು. ಆಮೇಲೆ ನೀವು ಚಾರ್ಜ್ ಮಾಡಬೇಕಾದ್ರೆ ನೀವು ಚಾರ್ಜಿಗೆ ಹಾಕ್ತಿರಲ್ವ, ಸೊ ಅವಾಗ ಆನ್ ಬಟನ್ ಅಂದರೆ ಚಾರ್ಜಿಂದು ಲೈಟ್ ಕೂಡ ಆನ್ ಆಗುತ್ತೆ. ಫುಲ್ ಚಾರ್ಜ್ ಆದಮೇಲೆ ಗ್ರೀನ್ ಕಲರ್ ಲೈಟ್ಗೆ ಬರುತ್ತೆ. ಸೊ ಅವಾಗ ನಾವು ಆಫ್ ಮಾಡ್ಕೋಬೋದು. ಮತ್ತು ಬ್ಯಾಕ್ ಸೈಡು ಮ್ಯಾಗ್ನೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಒಂಥರ ಫ್ರಿಜ್ಜಲ್ಲೂ ಕೂಡ ನಾವು ಇವಾಗ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದೆ, ನೀವು ನೋಡಿರ್ಬೋದು. ರೆಗ್ಯುಲರ್ ಫಾಲೋವರ್ ಇದ್ದೀರಾ ಅಂತ ಹೇಳಿದಾಗ ಫ್ರಿಜ್ ಮ್ಯಾಗ್ನೆಟ್ನ ನಾನು ತೋರಿಸಿದೆ ಅಲ್ವಾ. ಸೊ ಆ ರೀತಿ ಮ್ಯಾಗ್ನೆಟ್ ಆಗು ಕೂಡ ನೀವು ಅದಂದರೆ ಫ್ರಿಜ್ಗೆ ನೀವು ಅಂಟಿಸ್ಕೋಬೋದು ಮತ್ತು ಯೂಸ್ ಮಾಡಬೇಕಾದ್ರೆ ತೊಗೋಬೋದು. ಸೊ ಕಿಚನ್ಗೆ ಯೂಸ್ ಮಾಡೋದಲ್ವಾ, ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ತ್ ಇದೆ ಪ್ರೈಸಿಗೆ. ಜಸ್ಟ್ 144 ರೂಪಾಯಿ ಅಷ್ಟೇ. ಒಂದಲ್ಲ ಎರಡು ಕೂಡ ಪರ್ಚೇಸ್ ಮಾಡ್ಬೋದು. ವಿತ್ ವಯರ್ ಕೂಡ ಕೊಡ್ತಾ ಇದ್ದಾರೆ. ಸೊ ನಿಮಗೂ ಬೇಕು ಈ ಒಂದು USB ರೀಚಾರ್ಜಬಲ್ ಮಿನಿ ಸೀಲಿಂಗ್ ಮೆಷಿನ್ ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮೀಶೋಯಿಂದ ನಾನು ಪರ್ಚೇಸ್ ಮಾಡಿರೋಂಥದ್ದು ವರ್ತ್ ಇದೆ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ಒಂದು ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅನಿಸ್ತು ಆ್ಯಂಡ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.